ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸ್ಲೀವ್ಗೆ ಈ ಥರ ಬ್ಯೂಟಿಫುಲ್ ಆಗಿರೋ ಪ್ಯಾಚ್ ವರ್ಕ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಈ ಪೀಸು ಸೀರೆನಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಅಗಲ 7 ಇಂಚ್ ಇದೆ ನೋಡಿ, 2 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಸೈಡ್ ಬಾರ್ಡ್ರ್ ಜಾಸ್ತಿ ಇರೋದ್ರಿಂದ ನನಗೆ ಇಲ್ಲಿ ಪೀಸು ಕಮ್ಮಿ ಬರ್ತಾ ಇದೆ ನೋಡಿ. ಸೆಂಟ್ರಿಗೆ ಏನು ಬರುತ್ತೆ ಲೈನು ಅದಕ್ಕೆ ಮಾರ್ಕ್ ಮಾಡಿಕೊಂಡು ಈ ಥರ ಏನು 2 ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅದನ್ನು ಈ ಥರ ಫ್ರಿಲ್ ಹಿಡಿಬೇಕು. 2 ಸೈಡು ಅಷ್ಟೇ ಇದೇ ಥರನೇ ಫ್ರಿಲ್ ಹಿಡಿತಾ ಹೋಗಬೇಕು. ಮೊದಲು ಆ ಸೈಡು ಫ್ರಿಲ್ ಹಿಡಿದು ಸ್ಟಿಚ್ ಹಾಕ್ಕೊಳ್ಳಿ, ಮತ್ತು ಇನ್ನೊಂದು ಸೈಡು ಫ್ರಿಲ್ ಹಿಡಿದು ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಮೇಲ್ಗಡೆನೂ ಅಷ್ಟೇ ಸ್ವಲ್ಪ ಗ್ಯಾಪ್ ಬಿಟ್ಟು ಈ ಥರ ಗುಣ್ಸೂಜಿನ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ನೀಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಗುಂಡ್ಪಿನ್ನ ವಿ ಶೇಪಲ್ಲಿ ಬರಬೇಕು. ನೆಕ್ಸ್ಟು ನೋಡಿ, ನಾನು ಮೇನ್ ಕ್ಲಾತು ಮತ್ತು ಲೈನಿಂಗ್ ಬಟ್ಟೆ ಏನು ಮಾರ್ಕ್ ಮಾಡಿರ್ತೀನಿ ಸ್ಲೀವ್ ಕಟ್ಟಿಂಗ್ ಮಾಡಿರ್ತೀವಲ್ಲ ನೋಡಿ, ಬ್ಯಾಕ್ ಸೈಡ್ನ ಈ ಥರ ಹಿಡ್ಕೊಂಡು ಸ್ಟಿಚ್ ಹಾಕ್ತಾಯಿದ್ದೀನಿ. ಏನು ವರ್ಕ್ ಮಾಡಿರ್ತೀವಿ ವರ್ಕ್ ಬಿಟ್ಟು, ಮತ್ತು ಸೆಂಟ್ರ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಮೇಲ್ಗಡೆನೂ ಅಷ್ಟೇ ವಿ ಶೇಪ್ ಏನಿದೆ ನೀಟಾಗಿ ಸ್ಟಿಚ್ ಹಾಕ್ತಾ ಹೋಗೋಣ. ನೋಡಿ ಈ ಥರ ನ್ಯಾಚ್ ಹಾಕ್ಕೊಂಡ್ರೆ ನೀಟಾಗಿ ಕೂರುತ್ತೆ. ನೆಕ್ಸ್ಟು ರಿವರ್ಸ್ ಮಾಡಿಕೊಂಡು ನೋಡಿ ಮೇಲ್ಗಡೆ ಬರೋ ಥರ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕ್ಕೋಬೇಕು. ಲೈನಿಂಗ್ ಬಟ್ಟೆ ಏನಿದೆ ಅದ್ರ ಮೇಲೆ ಸ್ಟಿಚ್ ಹಾಕೋತಾ ಹೋಗಬೇಕು. ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತೆ ಮೇನ್ ಕ್ಲಾತಲ್ಲಿ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ವಿ ಶೇಪು ಇದೆ, ಅದಕ್ಕೆ ನಾವು ಏನು ಬಟ್ಟೆ ರೆಡಿ ಮಾಡ್ಕೊಂಡಿರ್ತೀವಿ ನೋಡಿ, ಬಟ್ಟೆ ಕಮ್ಮಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಇನ್ನೊಂದು ಫೋಲ್ಡ್ ಎಕ್ಸ್ಟ್ರಾ ತೊಗೊಂಡೆ. ಬಾರ್ಡ್ರು 2 ಸೈಡು ಚಿಕ್ಕದಾಗಿದ್ದರೆ ಇನ್ನು ಸ್ವಲ್ಪ ನರ್ಗೆ ಜಾಸ್ತಿ ಬರುತ್ತೆ. ಬಟ್ ಇದು ಒಂದು ಸೈಡ್ ಬಾರ್ಡ್ರ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸಾಲ್ಟೇಜ್ ಬರ್ತಾ ಇದೆ. ಅದರಲ್ಲೇ ನಾನು ನೋಡಿ ಈ ಥರ ನೀಟಾಗಿ ಕೂರಿಸಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್. ಬ್ಲೌಸ್ ಅಂತೂ ಸಖತ್ತಾಗಿ ಬಂದಿದೆ. ನೀವು ಕೂಡ ಈ ಥರ ಒಮ್ಮೆ ಟ್ರೈ ಮಾಡಿ. ನೋಡಿ ಲೈನಿಂಗ್ ಬಟ್ಟೆ ಏನು ಕಟ್ ಮಾಡಿರ್ತೀವಿ ಅದನ್ನ ಇಟ್ಕೊಂಡು ಸ್ಟಿಚ್ ಹಾಕೋತಾ ಹೋಗೋಣ. ಮೇಲೆ ಗುಣ್ಸೂಜಿನ ತೆಗೆದ್ಬಿಟ್ಟು ನೋಡಿ ಇನ್ನೊಂದು ಸೈಡು ಕೂಡ ಸೇಮ್ ಇದೇ ಥರನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಶೇಪು ನೋಡ್ಕೊಳ್ಳಿ, ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು.
ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಹೈಲೈಟಾಗಿ ಕಾಣುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಎರಡೆರಡು ಸತಿ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ವರ್ಕು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.